ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್. ಏನ್ ಕಥೆ ಇದು? ಒಂದ್ ಕಡೆ ಆರೋಪ ಪ್ರತ್ಯಾರೋಪ, ಇನ್ನೊಂದ್ ಕಡೆಯಲ್ಲಿ ಉಮಾಶ್ ಅವರ ಮಾತು. ಸದ್ಯ ಏನ್ ಡೀಟೇಲ್ಸ್ ಕೊಡ್ತೀರಾ? ನಿಕೇಶ್, ಆರೋಪ ಪ್ರತ್ಯಾರೋಪಗಳ ಮೂಲವನ್ನು ನೋಡೋದಾದ್ರೆ ನಾವು ಇವತ್ತಿನ ಪರಿಷತ್ನಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಒಂದಷ್ಟು ಗಲಾಟೆ ಗದ್ದಲ ಶುರುವಾಯಿತು. ಇಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯನ್ನು ಮಾಡಿದ್ದಾರೆ, ಭಾಷಣವನ್ನು ಮಾಡಿದ್ದಾರೆ, ಮಾತಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಸದಸ್ಯರು ಬೆಳಗ್ಗೆ BK ಹರಿಪ್ರಸಾದ್ ಅವರು ಅದರ ಚರ್ಚೆಗೆ ಒತ್ತಾಯಿಸಿದ್ರು. ಆ ಸಂದರ್ಭದಲ್ಲಿ CT ರವಿ ಅವರು ಒಂದಷ್ಟು ಚರ್ಚೆಗೆ ಮುಂದಾದರು. ಈ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆ ಗದ್ದಲಗಳಾಯಿತು. ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೇನೆ ಕೆಲ ಕಾಂಗ್ರೆಸ್ನ ಸದಸ್ಯರು ಕೆಲವರು ಅಲ್ಲಿ ಇವರೆಗೂ ಕೂಡ ಯಾರು ಅಂತ ಹೆಸರು ಗೊತ್ತಾಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನ ಕೆಲ ಸದಸ್ಯರು CT ರವಿಯನ್ನು ಕೆರಳಿಸುವಂಥ ಒಂದು ಪದವನ್ನು ಮಾತಾಡಿಸಿದ್ದಾರೆ ಅಂತಕ್ಕಂಥದ್ದು CT ರವಿ ಅವರ ಆರೋಪ. ಕೊಲೆಗಾರ ಅಂತಕ್ಕಂತಹ ಪದವನ್ನು ಬಳಸಿದ್ದಾರೆ CT ರವಿ ಅವರಿಗೆ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪವನ್ನು CT ರವಿ ಅವರು ಮಾಡಿರ್ತಕ್ಕಂಥದ್ದು. ಇಲ್ಲಿ CT ರವಿ ಅವರು ಎಲ್ಲಿಯೂ ಕೂಡ ನನ್ನ ಬಗ್ಗೆ ಎಲ್ಲರೂ FIR ಆಗಿದೆ, ನಾನು ಕೊಲೆಗಾರ ಅಂತಕ್ಕಂಥ ಆರೋಪ ಆಗಿದೆಯಾ, ಆರೋಪ ಸಾಬೀತಾಗಿದೆಯಾ, ಹಾಗೆ ನನಗೆ ಆ ಪದವನ್ನು ಯಾಕೆ ಬಳಸಿದ್ರು ಅಂತಕ್ಕಂತಹ ಒಂದು ಮಾತಿಗೆ ಅನ್ನೋ ಒಂದು ಪ್ರತಿವಾದ ಅಂತಕ್ಕಂಥದ್ದು ಇವ್ರದ್ದು. ಈ ಒಂದು ಪ್ರತಿವಾದಕ್ಕೆ ಅಲ್ಲಿ ಕೆರಳದಂತಹ CT ರವಿ ಅವರು ಆ ಸಂದರ್ಭದಲ್ಲಿ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೆಲವೊಂದು ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅಂತಕ್ಕಂತಹ ಒಂದು ಆರೋಪ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ನ ಕೆಲ ಸದಸ್ಯರು ಈಗ ಮಾಡಿರ್ತಕ್ಕಂಥದ್ದು. ಈ ಒಂದು ಅಶ್ಲೀಲ ಪದ ಮತ್ತು CT ರವಿಯವರ ವಿರುದ್ಧ ಏನು ಕೊಲೆಗಾರ ಅಂತಕ್ಕಂಥ ಪದ ಏನನ್ನು ಬಳಸಿದ್ದಾರೆ. ಈ ಎರಡೂ ಪದಗಳ ನಡುವೆ ಈಗ ಆಗಿರ್ತಕ್ಕಂಥ ಜಟಾಪಟಿ ಸದ್ಯ ಈ ಸ್ಪೀಕರ್ ಕಚೇರಿಯವರೆಗೂ ಮತ್ತೆ CM ಕಚೇರಿಗೂ ಕೂಡ ಈ ದೂರು ತಲುಪಿರ್ತಕ್ಕಂಥದ್ದು. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಂಬಂಧಪಟ್ಟಂತೆ CT ರವಿಯವರನ್ನ ಡಿಸ್ಮಿಸ್ ಮಾಡಬೇಕು, ಸದನದ ಅಂದರೆ ಅವ್ರನ್ನ ಸದಸ್ಯ ಸ್ಥಾನವನ್ನು ವಜಾ ಮಾಡಬೇಕು ಅಂತ ಒಂದು ಬಲವಾದಂತಹ ಒಂದು ಆಗ್ರಹವನ್ನು ಮುಂದಿಟ್ಟು ಸದ್ಯ ಸ್ಪೀಕರ್ ಅವರ ಮುಂದೆ ಅಂದರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಆ ಕುರಿತಂತೆ ಸಭಾಪತಿ ಅವರು ಆ ಒಂದು ದಾಖಲೆ ಏನಿರುತ್ತೆ ಆ ದಾಖಲೆಯನ್ನು ಹುಡುಕ್ತಾ ಇದ್ದಾರೆ. ಆದರೆ ಆ ದಾಖಲೆ ಸಿಗುತ್ತಾ ಅಂತಕ್ಕಂಥದ್ದು ಕೂಡ ನಮಗೆ ಕುತೂಹಲ ಇರತಕ್ಕಂಥದ್ದು. ಯಾಕೆ ಅಂತ ನೋಡಿದ್ರೆ ಆ ಸಮಯದಲ್ಲಿ ಅಂದರೆ ಇವರು ಕೊಲೆಗಾರ ಅಂತಕ್ಕಂಥ ಪದ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಏನು ಬಳಕೆ ಇತ್ತು, ಆ ಎರಡು ಪದ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಸದನ ಅರ್ಜನ್ ಆಗಿತ್ತು. ಸದನ ಅರ್ಜನ್ ಆದಂಥ ಸಂದರ್ಭದಲ್ಲಿ ಸದನ ಮುಂದೂಡಿದಂಥ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಆಗಿರೋದಿಲ್ವ ಅಂತಕ್ಕಂಥದ್ದು ಕೂಡ ಒಂದು ಅನುಮಾನ ಇರತಕ್ಕಂಥದ್ದು. ಆದರೆ ಅಲ್ಲಿ ರೆಕಾರ್ಡ್ ಆಗಿರೋದಕ್ಕೆ ಸಾಧ್ಯತೆ ಇಲ್ಲ. ಜೊತೆಗೆ ಇದು ಒಂದು ಭಾಗ ಆದರೆ ರೆಕಾರ್ಡ್ ಆಗಿರೋದಿಲ್ಲ, ಜೊತೆಗೆ ಸ್ಟೆನೋಗಳು ಇರೋದಿಲ್ಲ, ಅಲ್ಲಿ ಸ್ಟೆನೋಗ್ರಾಫರ್ಗಳು ಕೂಡ ಇರೋದಿಲ್ಲ. ಆದರೆ ಆ ರೆಕಾರ್ಡನ್ನು ಈಗ ಹುಡುಕ್ತಾ ಇದ್ದಾರೆ. ಸದ್ಯ ಸಿಗುತ್ತಾ ಇಲ್ವ ಅಂತಕ್ಕಂಥದ್ದು ಕೂಡ ಕುತೂಹಲ. ಒಂದು ವೇಳೆ ಆ ರೆಕಾರ್ಡನ್ನು ಸಿಕ್ಕಿದ್ದೆ ಆದರೆ ಖಂಡಿತವಾಗಲೂ ಕೂಡ CT ರವಿ ಅವರಿಗೆ ಸದನದಲ್ಲಿ ಬಳಸಿರುವಂಥ ಕಾರಣಕ್ಕೆ ಅದು ಒಂದು ರೀತಿಯಲ್ಲಿ ತಪ್ಪಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗೆಯೇ ಇದು ಒಂದು ಭಾಗ ಆದರೆ ಮುಂದಿನ ಕಾನೂನು ಕ್ರಮಗಳು ಏನಿರುತ್ತೆ ಅನ್ನೋದನ್ನು ಕೂಡ CM ಅವ್ರ ಜೊತೆ ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಇದೆಲ್ಲದರ ಕುರಿತಂತೆ ಸದನದಲ್ಲಿ ಒಟ್ಟಾರೆ ಏನಾಯಿತು ಅನ್ನೋದನ್ನು ನೋಡೋದಕ್ಕೆ ಕೇಳ್ತಾ ಹೋಗೋಣ. ನಮ್ಮ ಜೊತೆ BJP ಪರಿಚಯ ಸದಸ್ಯರಾದಂತಹ ಭಾರತಿ ಶೆಟ್ಟಿ ಅವರಿದ್ದಾರೆ ನಮ್ಮ ಜೊತೆಗೆ, ಅವರನ್ನೇ ಮಾತಾಡ್ತಾ ಹೋಗ್ತಾನೆ. ನಿಕೇಶ್ ಮೇಡಮ್, ಸದನದಲ್ಲಿ ನಿಜವೂ ಆಗಿದ್ದು ಏನು ಮೇಡಮ್? ಆಕ್ಚುಲಿ ಅಂಬೇಡ್ಕರ್ಗೆ ಆದ ಅವಮಾನದ ಬಗ್ಗೆ ಎರಡೂ ಪಾರ್ಟಿಯಿಂದ ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ಅವರು ಅವರು ಅಮಿತ್ ಶಾ ಬಗ್ಗೆ ಹೇಳ್ತಿದ್ರು, ನಾವು ರಾಹುಲ್ ಗಾಂಧಿಯನ್ನು ಟೀಕೆ ಮಾಡ್ತಿದ್ದೆವು. ಇಷ್ಟೆಲ್ಲ ಟೀಕೆ ಆದ ನಂತರ ನಾನು ಅಲ್ಲೇ ಇದ್ದೆ. ನಾನು ಟೀಕೆ ಎಲ್ಲ ಮುಗ್ದ ನಂತರ ಸಭಾಪತಿಗಳು ಸದನವನ್ನು ಮುಂದೂಡಿದ್ರು. ನಾನು ನನ್ನ ಸ್ವಲ್ಪ ಹೊತ್ತಿದ್ದು ನಾನು ಸೀಟ್ ಹತ್ರ ಹೋದೆ. ಆಗನೂ ಟೀಕೆ, ಧಿಕ್ಕಾರ, BJPಗೆ ಧಿಕ್ಕಾರ, ಕಾಂಗ್ರೆಸ್ಸಿಗೆ ಧಿಕ್ಕಾರ, ಈ ರೀತಿ ನಡೀತಾ ಇತ್ತು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಆಸನದಲ್ಲಿ ಇದ್ದಾಗ ಹೆಣ್ಮಕ್ಳು ಈಚೆಯವರೆಲ್ಲ ಈಚೆ ಬಂದು ಹೇಳಿದ್ರು, ನಿಮ್ಮವರು ನಮಗೆ ಈ ಶಬ್ದವನ್ನು ಬಳಕೆ ಮಾಡಿದ್ರು. ಯಾರು ಬಳಕೆ ಮಾಡಿದ್ರು ಅಂತ ಕೇಳಿದೆ. ನಿಮ್ಮವರು ಮಾಡಿದ್ರು, ಅವರು ಮಾಡಿದ್ರು, ನಿಮ್ಮವರು ಮಾಡಿದ್ರು, ಇವರು ಮಾಡಿದ್ರು ಅಂತ ಇದೇ ರೀತಿ ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ರೀತಿ ಬೆರಳನ್ನು ತೋರಿಸಿ ಅವರು ನನಗೆ ಹೇಳಿದರು. ನಾನಂತೂ ಆಮೇಲೆ ಹೇಳಿದರು, ಒಂದು 5-6 ನಿಮಿಷ ಆದ ಮೇಲೆ CT ರವಿ ಹೇಳಿದ್ರು ಅಂತ ಹೇಳಿದರು. ನಂಗೆ ಗೊತ್ತಿಲ್ಲ, ಅದನ್ನು CT ರವಿ ಹೇಳಿದ್ರು ಅಂತ ಹೇಳಿದರು ಅಷ್ಟೇ ಗೊತ್ತು ವಿನ ಈ ಶಬ್ದ ಅವರೇನು ಬಳಕೆ ಮಾಡಿದ್ರು ಇವರೇನು ಬಳಕೆ ಮಾಡಿದ್ರು ನಾನಂತೂ ಕೇಳಿ. ಕಾಂಗ್ರೆಸ್ ಸದಸ್ಯರು ಹೇಳ್ತಿರ್ತಕ್ಕಂಥ CT ರವಿ ನಮ್ಮ ಬಗ್ಗೆ ಒಂದು ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅಂತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಪ. ಈ ಪದವನ್ನು ನೀವೇನು ಕೇಳಿಸ್ಕೊಂಡ್ರ ಅಥವಾ ಆ ಸಂದರ್ಭದಲ್ಲಿ ಏನಾದ್ರು ಆಯ್ತಾ? ಇದು ಒಂದು ಕಡೆ. ಮತ್ತೊಂದು ಕಡೆ CT ರವಿ ಅವರು ಹೇಳ್ತಾರೆ, ನನ್ನ ಕೊಲೆಗಾರ ಅಂತಕ್ಕಂಥ ಒಂದು ಪದವನ್ನು ಬಳಸಿ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಕೂಡ ಇಟ್ಟಿದ್ದಾರೆ. ಆ ಪದವನ್ನು ತಾವೇನು ಕೇಳಿಸ್ಕೊಂಡ್ರೆ? ತಾವು ಕೂಡ ಮುಂದೆ ಇದ್ರಿ. ಕೊಲೆಗಾರ ಅವರು ಹೇಳಿದ ಪದವನ್ನು ನಾನು ಕೇಳಿಲ್ಲ, ಇವರು ಹೇಳಿದ ಪದವನ್ನು ನಾನು ಕೇಳಿಲ್ಲ. ಆದರೆ ಅವರು ಮುಂದೆ ಬಂದು ನನ್ನ ಹತ್ರ ನಿಮ್ಮವರು ಅಂತ CT ರವಿ ಅಂತ ಹೇಳಿಲ್ಲಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆಮೇಲೆ ಬಲ್ಕಿಶ್ ಬಾನು ಅವರು, ಆಮೇಲೆ ಉಮಾಶ್ರೀ ಅವರು, ಇನ್ನೂ 4-5 ಜನ ಸದಸ್ಯರು. ನನಗೂ ಬೇಜಾರಾಯಿತು ಆ ಪದ ಅಂತ ಕೇಳಿ. ಯಾರು ಹೇಳಿದ್ರು ಯಾರು ಹೇಳಿದ್ರು ಅಂತ ಹೇಳಿದರೆ ಅವರು ಹೇಳಿಲ್ಲ ಯಾರು ಹೇಳಿದ್ದು ಅಂತ. ಆಮೇಲೆ ಕೊನೆಗೆ ಅವರು ಹೇಳಿದ್ದು CT ರವಿ ಅಂತ. ಅದು 4-5 ನಿಮಿಷ ನಂತರ CT ರವಿ ಅಂತ ಹೇಳಿಕೊಂಡು ಎಲ್ಲ ಮಾತಾಡಿಕೊಂಡು ಸೀದಾ ಸಭಾಪತಿಗಳ ಚೇಂಬರ್ಗೆ ಹೋದ್ರು. CT ರವಿ ಏನಾದರೂ ಮಾತಾಡಿದ್ದು ಒಂದು ವೇಳೆ ಅದು ನಿಜನೇ ಆದರೆ, ದಾಖಲೆ ಸಿಕ್ಕಿದೆ ಆದರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸದಸ್ಯ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ತಮ್ಮ ಒಂದು ಈ ಬಗ್ಗೆ ಏನು ಹೇಳ್ತೀರಿ? ನೋಡಿ,
ಈ ವಿಷಯವನ್ನ ಅವರು ಏನು ಹೇಳಿದ್ರು ಇವರು ಏನು ಹೇಳಿದ್ರು ಬೆಳಕಿಗೆ ಬಂದ ನಂತರ ನಾನು ಮಾತಾಡಬೇಕು. ಯಾವ ಯಾವ ಸ್ಥಿತಿಗೆ ಅವರು ಯಾಕೆ ಹೇಳಿದ್ರು ಇವರು ಯಾಕೆ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ನಾನಂತೂ ಕೇಳಿಲ್ಲ. ಹೇಳಿದ್ರೆ ನಾನೀಗ ಅದಕ್ಕೆ ಡಿಸಿಷನ್ ಕೊಡುವವಳಲ್ಲ. ಯಾರು ತಪ್ಪೇ ಇರ್ತಾರೆ. ಅವರು ತಪ್ಪು ಮಾಡಿದ್ರೆ ತಪ್ಪಿರ್ತದೆ, ಇವರು ಮಾಡಿದ್ರು ತಪ್ಪಿರ್ತದೆ. ಆದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿರ್ತಕ್ಕಂಥದ್ದು ಆರೋಪದಲ್ಲಿ ನೀವು ಏನ್ ಹೇಳ್ತೀರಿ? ಅಂದ್ರೆ ಅವರು ಅದರಲ್ಲಿ ಸತ್ಯ ಇದೆಯಾ ಅವ್ರು ಮಾಡಿದ್ದು? ನೋಡಿ, ಅವರು ಏನು ಆರೋಪ ನೋಡಿ, ಈ ಕಾಂಗ್ರೆಸ್ನವರಿಗೆ ಒಂದು ಆರೋಪ ಮಾಡೋದು ಪದ್ಧತಿಯಾಗಿ ಹೋಗಿದೆ. ಇವರ ಹತ್ರ ಅಭಿವೃದ್ಧಿಯ ಏನಿಲ್ಲ. ಇವತ್ತು ನಾನು ನಿಮ್ಮ ಟಿವಿಯ ಮಾಧ್ಯಮ ಮುಖಾಂತರವೇ ನೋಡಿದೆ, ರಾಹುಲ್ ಗಾಂಧಿ ಅವರು ದೂಡಿ 2 MP ಗಳಿಗೆ ಸ್ಟಿಚ್ ಬಿದ್ದಿದೆ ಅಂತ. ಕೂಡಲೇ ಇಮಿಡಿಯೇಟ್ ಸ್ವಲ್ಪ ಹೊತ್ತಿನ ನಂತರ ಖರ್ಗೆ ಅವರು ಹೇಳ್ತಾರೆ ನನಗೂ BJP ಅವರು ದೂಡಿ ಕಾಲಿಗೆ ಬಿತ್ತು ಅಂತ. ಇಂಥದ್ದೆಲ್ಲ ಹೇಳಿಕೆಗಳು ಸುಳ್ಳನ್ನೇ ಬಂಡವಾಳ ಹಾಕಿಕೊಂಡು ಬದುಕುವವರು ಇವರು. ಇವತ್ತು ನಮಗೆ ಬಹಳ ಆಸೆ ಇತ್ತು, ನಮಗೆ ಅಂಬೇಡ್ಕರ್ ಬಗ್ಗೆ ಚರ್ಚೆ ಆಗ್ತಿದ್ರೆ ಹೇಗೆ ಪರ್ದಾ ಪಾಶ ಆಯ್ತಾ ಎಲ್ಲಿ ಲೋಕಸಭೆಯಲ್ಲಿ, ಅದೇ ರೀತಿ ಅಂಬೇಡ್ಕರ್ಗೆ ಇವರು ಮಾಡಿದ ಅನ್ಯಾಯದ ಪರ್ದವನ್ನು ಇಳಿಸುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಯಾರಾಗಿದ್ದೆವು. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಈ ವಿಷಯವನ್ನು ತೆಗೆದುಕೊಂಡು ಬಂದದ್ದು ನಮಗೆಲ್ಲರಿಗೆ ಬಹಳ ನೋವಾಗಿದೆ. ಇವತ್ತು ಚರ್ಚೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್. ಏನ್ ಕಥೆ ಇದು? ಒಂದ್ ಕಡೆ ಆರೋಪ ಪ್ರತ್ಯಾರೋಪ, ಇನ್ನೊಂದ್ ಕಡೆಯಲ್ಲಿ ಉಮೇಶ್ ಅವರ ಮಾತು. ಸದ್ಯ ಏನ್ ಡೀಟೇಲ್ಸ್ ಕೊಡ್ತೀರಾ? ನಿಕೇಶ್, ಆರೋಪ ಪ್ರತ್ಯಾರೋಪಗಳ ಮೂಲವನ್ನು ನೋಡೋದಾದ್ರೆ ನಾವು ಇವತ್ತಿನ ಪರಿಷತ್ನಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಒಂದಷ್ಟು ಗಲಾಟೆ ಗದ್ದಲ ಶುರುವಾಯಿತು. ಇಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯನ್ನು ಮಾಡಿದ್ದಾರೆ, ಭಾಷಣವನ್ನು ಮಾಡಿದ್ದಾರೆ, ಮಾತಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಸದಸ್ಯರು ಬೆಳಗ್ಗೆ BK ಹರಿಪ್ರಸಾದ್ ಅವರು ಅದರ ಚರ್ಚೆಗೆ ಒತ್ತಾಯಿಸಿದ್ರು. ಆ ಸಂದರ್ಭದಲ್ಲಿ CT ರವಿ ಅವರು ಒಂದಷ್ಟು ಚರ್ಚೆಗೆ ಮುಂದಾದರು. ಈ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆ ಗದ್ದಲಗಳಾಯಿತು. ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೇನೆ ಕೆಲ ಕಾಂಗ್ರೆಸ್ನ ಸದಸ್ಯರು ಕೆಲವರು ಅಲ್ಲಿ ಇವರೆಗೂ ಕೂಡ ಯಾರು ಅಂತ ಹೆಸರು ಗೊತ್ತಾಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನ ಕೆಲ ಸದಸ್ಯರು CT ರವಿಯನ್ನು ಕೆರಳಿಸುವಂತಹ ಒಂದು ಪದವನ್ನು ಮಾತಾಡಿಸಿದ್ದಾರೆ ಅಂತಕ್ಕಂಥದ್ದು CT ರವಿ ಆರೋಪ. ಕೊಲೆಗಾರ ಅಂತಕ್ಕಂತಹ ಪದವನ್ನು ಬಳಸಿದ್ದಾರೆ CT ರವಿ ಅವರಿಗೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪವನ್ನು CT ರವಿ ಅವರು ಮಾಡಿರ್ತಕ್ಕಂಥದ್ದು. ಇಲ್ಲಿ CT ರವಿ ಅವರು ಎಲ್ಲಿಯೂ ಕೂಡ ನನ್ನ ಬಗ್ಗೆ ಎಲ್ಲರೂ FIR ಆಗಿದೆ, ನಾನು ಕೊಲೆಗಾರ ಅಂತಕ್ಕಂಥ ಆರೋಪ ಆಗಿದೆಯಾ, ಆರೋಪ ಸಾಬೀತಾಗಿದೆಯಾ, ಹಾಗೆ ನನಗೆ ಆ ಪದವನ್ನು ಯಾಕೆ ಬಳಸಿದ್ರು ಅಂತಕ್ಕಂತಹ ಒಂದು ಮಾತಿಗೆ ಅನ್ನೋ ಒಂದು ಪ್ರತಿವಾದ ಅಂತಕ್ಕಂಥದ್ದು ಇವ್ರದ್ದು. ಈ ಒಂದು ಪ್ರತಿವಾದಕ್ಕೆ ಅಲ್ಲಿ ಕೆರಳದಂತಹ CT ರವಿ ಅವರು ಆ ಸಂದರ್ಭದಲ್ಲಿ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೆಲವೊಂದು ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅಂತಕ್ಕಂತಹ ಒಂದು ಆರೋಪ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ನ ಕೆಲ ಸದಸ್ಯರು ಈಗ ಮಾಡಿರ್ತಕ್ಕಂಥದ್ದು. ಈ ಒಂದು ಅಶ್ಲೀಲ ಪದ ಮತ್ತು CT ರವಿಯವರ ವಿರುದ್ಧ ಏನು ಕೊಲೆಗಾರ ಅಂತಕ್ಕಂಥ ಪದ ಏನನ್ನು ಬಳಸಿದ್ದಾರೆ. ಈ ಎರಡೂ ಪದಗಳ ನಡುವೆ ಈಗ ಆಗಿರ್ತಕ್ಕಂಥ ಜಟಾಪಟಿ ಸದ್ಯ ಈ ಸ್ಪೀಕರ್ ಕಚೇರಿಯವರೆಗೂ ಮತ್ತೆ CM ಕಚೇರಿಗೂ ಕೂಡ ಈ ದೂರು ತಲುಪಿರ್ತಕ್ಕಂಥದ್ದು. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಂಬಂಧಪಟ್ಟಂತೆ CT ರವಿಯವರನ್ನ ಡಿಸ್ಮಿಸ್ ಮಾಡಬೇಕು, ಸದನದ ಅಂದರೆ ಅವ್ರನ್ನ ಸದಸ್ಯ ಸ್ಥಾನವನ್ನು ವಜಾ ಮಾಡಬೇಕು ಅಂತ ಒಂದು ಬಲವಾದಂತಹ ಒಂದು ಆಗ್ರಹವನ್ನು ಮುಂದಿಟ್ಟು ಸದ್ಯ ಸ್ಪೀಕರ್ ಅವರ ಮುಂದೆ ಅಂದರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಆ ಕುರಿತಂತೆ ಸಭಾಪತಿಯವರು ಆ ಒಂದು ದಾಖಲೆ ಏನಿರುತ್ತೆ ಆ ದಾಖಲೆಯನ್ನು ಹುಡುಕ್ತಾ ಇದ್ದಾರೆ. ಆದರೆ ಆ ದಾಖಲೆ ಸಿಗುತ್ತಾ ಅಂತಕ್ಕಂಥದ್ದು ಕೂಡ ನಮಗೆ ಕುತೂಹಲ ಇರತಕ್ಕಂಥದ್ದು. ಯಾಕೆ ಅಂತ ನೋಡಿದ್ರೆ ಆ ಸಮಯದಲ್ಲಿ ಅಂದರೆ ಇವರು ಕೊಲೆಗಾರ ಅಂತಕ್ಕಂಥ ಪದ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಏನು ಬಳಕೆ ಇತ್ತು, ಆ ಎರಡು ಪದ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಸದನ ಅರ್ಜರ್ನ್ ಆಗಿತ್ತು. ಸದನ ಅರ್ಜರ್ನ್ ಆದಂಥ ಸಂದರ್ಭದಲ್ಲಿ, ಸದನ ಮುಂದೂಡಿದಂಥ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಆಗಿರೋದಿಲ್ವ ಅಂತಕ್ಕಂಥದ್ದು ಕೂಡ ಒಂದು ಅನುಮಾನ ಇರತಕ್ಕಂಥದ್ದು. ಆದರೆ ಅಲ್ಲಿ ರೆಕಾರ್ಡ್ ಆಗಿರೋದಕ್ಕೆ ಸಾಧ್ಯತೆ ಇಲ್ಲ. ಜೊತೆಗೆ ಇದು ಒಂದು ಭಾಗ ಆದರೆ ರೆಕಾರ್ಡ್ ಆಗಿರೋದಿಲ್ಲ, ಜೊತೆಗೆ ಸ್ಟೆನೋಗಳು ಇರೋದಿಲ್ಲ, ಅಲ್ಲಿ ಸ್ಟೆನೋಗ್ರಾಫರ್ಗಳು ಕೂಡ ಇರೋದಿಲ್ಲ. ಆದರೆ ಆ ರೆಕಾರ್ಡನ್ನು ಹುಡುಕ್ತಾ ಇದ್ದಾರೆ. ಸದ್ಯ ಸಿಗುತ್ತಾ ಇಲ್ವ ಅಂತಕ್ಕಂಥದ್ದು